ಕರ್ನಾಟಕ ರಾಜ್ಯ ಸಹ ಅಭಿವೃದ್ಧಿ ಸಂಘದ ವತಿಯಿಂದ ಇಂದು ಬೆಳಗಾವಿಯ ಕನ್ನಡ ಭವನದಲ್ಲಿ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಮತ್ತು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಜಿಲ್ಲಾ ಉಸ್ತುವಾರಿ ಮತ್ತು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು. ಮುಖ್ಯ ಅತಿಥಿಗಳಾಗಿ ಸಾಹಿತಿ ಯರು ಪಾಟೀಲ್, ಶಾಸಕ ಆಸಿಫ್ ಸೇಠ್, ಭೀಮರಾವ್ ಪವಾರ್ ಉಪಸ್ಥಿತರಿದ್ದರು. ಪೊಲೀಸ್ ನಿರೀಕ್ಷಕ ಡಾಕ್ಟರ್ ಜ್ಯೋತಿರ್ಲಿಂಗ್ ಹೊನಕಟ್ಟೆ ಅವರು ಉಪನ್ಯಾಸವನ್ನ ನೀಡಿದ್ರು. ಸುಭಾಷ್ ನೇತ್ರೇಕರ್ ಅಧ್ಯಕ್ಷತೆಯನ್ನು ವಹಿಸಿದ್ರು. ಈ ವೇಳೆ ಮಾತನಾಡಿದ ಹಿರಿಯ ಸಾಹಿತಿಗಳಾದ ಯರು ಪಾಟೀಲ್ ಅವರು, ಎಲ್ಲ ಭಾಷೆಗಳನ್ನ ಹಿಮ್ಮೆಟ್ಟಿಸಿ ಬೆಳೆದಿರುವ ತಾಕತ್ತಿನ ಭಾಷೆ ಕನ್ನಡ ಭಾಷೆ. ಬ್ರಿಟಿಷರ ಕಾಲದಲ್ಲಿಯೂ ಕನ್ನಡ ಭಾಷೆಗೆ ಪ್ರಾಮುಖ್ಯತೆಯನ್ನ ನೀಡಲಾಗಿತ್ತು. ಬೆಳಗಾವಿಯಲ್ಲಿ ಕನ್ನಡ ಮತ್ತು ಮರಾಠಿ ಭಾಷಿಕರಲ್ಲಿ ಸಹೋದರತೆಯ ಬಾಂಧವ್ಯವಿದೆ. ಛತ್ರಪತಿ ಶಿವಾಜಿ ಮಹಾರಾಜರು ಅಪ್ಪಟ ಕನ್ನಡ ಮೂಲದವರು. ಅವರು ಲಿಂಗಾಯತರಾಗಿದ್ದು ಅವರ ಮನೆ ದೇವರು ಶ್ರೀಶೈಲ ಮಲ್ಲಿಕಾರ್ಜುನ. ಕನ್ನಡ ಮತ್ತು ಮರಾಠಿ ಭಾಷಿಕರ ಬಾಂಧವ್ಯ ನಮ್ಮಲ್ಲಿ ಎಷ್ಟರ ಮಟ್ಟಿಗೆ ಗಟ್ಟಿಯಾಗಿದೆ ಎಂಬುದಕ್ಕೆ ಇದು ಸಾಕ್ಷಿಯಾಗಿದೆ ಎಂದರು. ಇವತ್ತು ನಮ್ಮ ಸ್ವಾತಂತ್ರ್ಯ ಸಿಕ್ಕು ಇಷ್ಟು ವರ್ಷ ಆದರೂ ಕೂಡ ಆತನ ಮೂರ್ತಿಯಾಗಿದೆ. ಆ ವ್ಯಕ್ತಿಯ ಮಹತ್ವ ಏನು? ಕರ್ನಾಟಕದ ಮೊಟ್ಟ ಮೊದಲನೇ ಮುಖ್ಯಮಂತ್ರಿ ಅವರು ಮಾರ್ಕ್ ಕಬ್ಬನ್ ಅವರು ಅಧಿಕಾರವನ್ನು ಸ್ವೀಕಾರ ಮಾಡಿದ ನಂತರ ಒಂದು ಆದೇಶವನ್ನು ಮಾಡಿದರು. ನನ್ನ ಅಧೀನದಲ್ಲಿ ಕೆಲಸ ಮಾಡತಕ್ಕಂತ ಎಲ್ಲ ಅಧಿಕಾರಿಗಳು ಮತ್ತು ನೌಕರದಾರರು ಕನ್ನಡದಲ್ಲೇ ಸಹಿ ಮಾಡಬೇಕು, ಕನ್ನಡದಲ್ಲೇ ವ್ಯವಹಾರ ಮಾಡಬೇಕು. ನಾನೂ ಕೂಡ ಕನ್ನಡದಲ್ಲೇ ಸಹಿ ಮಾಡ್ತಾ ಇದ್ದೇನೆ. ಒಂದ್ ವೇಳೆ ನೀವು ಕನ್ನಡದಲ್ಲಿ ವ್ಯವಹಾರ ಮಾಡದೇ ಇದ್ರೆ ನಿಮ್ಮನ್ನ ನೌಕರಿ ವಜಾ ಮಾಡ್ತೇನೆ ಅಂತಕ್ಕಂಥ ಆದೇಶ ಹೊರಡಿಸತಕ್ಕಂಥ ಅಪ್ಪಟ ಕನ್ನಡ ನಿರ್ಮಾಣಿ. ಇದನ್ನೇ ಹೇಳ್ತಕ್ಕಂಥ ಕಾರಣ ಏನು ಅಂತಂದ್ರೆ, ಬ್ರಿಟಿಷರ ಕಾಲದಲ್ಲಿ ನಮ್ಮ ಒಂದು ಕನ್ನಡ ವಿಜೃಂಭಣೆಯನ್ನ ಕಂಡಿರತಕ್ಕಂಥ ಸಂದರ್ಭದಲ್ಲಿ ಇವತ್ತಿನ ಕನ್ನಡ ಸ್ಥಿತಿಗತಿ ಬಗ್ಗೆ ಹೇಳ್ತಕ್ಕಂಥ ಅವಶ್ಯಕತೆ ಏನೂ ಇಲ್ಲ. ಇನ್ನ ಕನ್ನಡ ಮರಾಠಿ ಭಾಷೆಯ ಬಗ್ಗೆ ತನ್ನದೇ ಆಗಿರತಕ್ಕಂಥ ಇತಿಹಾಸ ಇದೆ. ಇದನ್ನ ಹೇಳ್ಬೇಕಂತ ತಾಸಬೇಕು. ಒಟ್ಟಿನಲ್ಲಿ ಒಂದು ಸಹೋದರತ್ವ ಬಾಂಧವ್ಯ ಇದೆಯಲ್ಲ ಬೆಳಗಾವಿಯಲ್ಲಿ ಕನ್ನಡ ಮತ್ತು ಮರಾಠಿ ಇದೆ ಅಂತ ಹೇಳಿದ್ರೆ ಅಡ್ಡಿಯಲ್ಲ. ಈಗಾಗಲೇ ಗೊತ್ತಿದೆ, ಶಿವಾಜಿ ಅಪ್ಪಟ ಕನ್ನಡಿಗ, ಮರಾಠಿಯ ಖ್ಯಾತ ಸಂಶೋಧಕ ಆಗಿರ್ತಕ್ಕಂಥ ಡಿ.ಆರ್. ನಮ್ಮ ಬೇರೆ ಅವರು ಸಂಶೋಧನೆ ಮಾಡಿದ ಪ್ರಕಾರ ಛತ್ರಪತಿ ಶಿವಾಜಿ ಕನ್ನಡಿಗ, ಆತ ಲಿಂಗಾಯತನಾಗಿದ್ದ ಮತ್ತು ಆತನ ಮನೆದೇವರು ಶ್ರೀಶೈಲ ಮಲ್ಲಿಕಾರ್ಜುನ ಆಗಿರ್ತಕ್ಕಂಥ ಮಾತನ್ನು ಹೇಳಿದಾಗ ಕನ್ನಡ ಮತ್ತು ಮರಾಠಿ ಬಾಂಧವ್ಯ ಎಷ್ಟರ ಮಟ್ಟಿಗೆ ನಮ್ಮಲ್ಲಿ ಗಟ್ಟಿಯಾಗಿದೆ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡಬಹುದಾಗಿದೆ. ಈ ಸಂದರ್ಭದಲ್ಲಿ ಮಂಜುನಾಥ್ ಪೂಜಾರ್, ಬಸವಂತ ಸನ್ನಕ್ಕಿ, ಚಂದ್ರಕಾಂತ್ ಪೂಜಾರ್, ಕುಬೇರ್ ದೊಡ್ಮನಿ, ಡಾಕ್ಟರ್ ಸಿದ್ದಪ್ಪ ತೇರ್ದಾಳ್, ಜಟ್ಟೆಪ್ಪ ಕಾಂಬಳೆ, ಈಶ್ವರ್ ತೇರ್ದಾಳ್, ಪರಮೇಶ್ವರ್ ಗಾಮನಗಟ್ಟಿ ಸೇರಿದಂತೆ ಇನ್ನುಳಿದವರು ಕಾರ್ಯಕ್ರಮದ ಯಶಸ್ವಿಗೆ ಶ್ರಮಿಸಿದರು. ಇನ್ ನ್ಯೂಸ್ ಬೆಳಗಾವಿ.